ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಪ್ರತಿ ವರ್ಷ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ. ಕಳೆದ 10 ವರ್ಷಗಳಿಂದ ಈ ದಿನಾಚರಣೆಯನ್ನು ನಾವು ಆಚರಿಸಿಕೊಂಡು ಬರ್ತಾ ಇರೋದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಭಾರತಕ್ಕೆ ಮಾತ್ರ ಸೀಮಿತವಾಗಿದ್ದ ಯೋಗ ಕಳೆದ 10 ವರ್ಷಗಳಲ್ಲಿ ಜಾಗತಿಕ ವ್ಯಾಪ್ತಿಯನ್ನು ಪಡೆದುಕೊಂಡು ದಿನೇ ಅದರ ಉಪಯೋಗವನ್ನು ಪಡೆಯುವ ಜನರ ಸಂಖ್ಯೆ ಪ್ರಮಾಣ ಹೆಚ್ಚುತ್ತಾ ಇದೆ. ಯೋಗದಲ್ಲಿ ಅಂತಹ ವಿಶೇಷ ಶಕ್ತಿ ಏನಿದೆ ಅನ್ನೋ ಕುತೂಹಲ ಸಹಜವಾಗಿ ಬಂದೇ ಬರುತ್ತೆ. ಹಾಗಾಗಿ ಯೋಗದ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಡೋದಕ್ಕೆ ಇಬ್ಬರು ತಜ್ಞರು ನಮ್ಮ ಜೊತೆ ಇದ್ದಾರೆ. ಅವರ ಪರಿಚಯ ಮಾಡಿಕೊಂಡು ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ಡಾಕ್ಟರ್ ಪಲ್ಲವಿ ಅವರು ಬಂದಿದ್ದಾರೆ. ಪಲ್ಲವಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ತೆ. ಪಲ್ಲವಿ ಅವರ ಜೊತೆ ಬಂದಿದ್ದಾರೆ ಯೋಗ ಗುರು ಚನ್ನಬಸವಣ್ಣ ಅವರು. ತಮಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶರಣಾರ್ಥಿ. ಡಾಕ್ಟರ್ ಪಲ್ಲವಿ ಅವರೇ, ಮೊದಲು ಸಂಕ್ಷಿಪ್ತವಾಗಿ ತಮ್ಮ ಹಿನ್ನೆಲೆ ಮತ್ತು ಯೋಗದ ಬಗ್ಗೆ ತಮಗೆ ಇರತಕ್ಕಂಥ ಆಸಕ್ತಿ ಮತ್ತು ಪ್ರಾವೀಣ್ಯತೆ ಇದರ ಸಂಕ್ಷಿಪ್ತ ಪರಿಚಯ ಮಾಡಿಕೊಡಿ. ನಾನು ಬೇಸಿಕಲಿ ಒಬ್ಬಳು ವೈದ್ಯೆ. ನಾನು ಬ್ಯಾಂಗ್ಳೂರು ವೈದ್ಯಕೀಯ ಮಹಾವಿದ್ಯಾಲಯದಿಂದ ನನ್ನ MBBS ಪದವಿಯನ್ನು ಪಡೆದುಕೊಂಡು ನಂತರ ನಾನು ಕಾರ್ಡಿಫ್ ಯೂನಿವರ್ಸಿಟಿಯಿಂದ ಡಿಪ್ಲೊಮೊ ಇನ್ ಪ್ರಾಕ್ಟಿಕಲ್ ಡರ್ಮಟಾಲಜಿ ಪದವಿಯನ್ನು ತೆಗೆದುಕೊಂಡು ಮಲ್ಲೇಶ್ವರಮಲ್ಲಿ ನಂದು ಒಂದು ಸ್ಕಿನ್ ಹೇರ್ ಬಾಡಿ ಒಂದು ಏಸ್ಥೆಟಿಕ್ ಸೆಂಟರ್ನಲ್ಲಿ ನಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ನನಗೆ ಯೋಗದಲ್ಲಿ ಉತ್ಸಾಹ ಬಂದಿದ್ದು ನನ್ನ ಬಾಲ್ಯದಿಂದ. ನನ್ನ ಬಾಲ್ಯ ಕಳೆದಿದ್ದು ನಾನು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ಅಂಥೇಳಿ, ಅಲ್ಲಿ ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮೀಜಿಯವರ ಶಿಷ್ಯರ ಒಂದು ಪ್ರೋತ್ಸಾಹದಿಂದ ನಾನು ಮತ್ತು ನನ್ನ ಅಣ್ಣ ಇಬ್ಬರೂ ಕೂಡ ಯೋಗದ ಒಂದು ತರಬೇತಿಯನ್ನು ಶುರು ಮಾಡಿದ್ವಿ. ಆಲ್ಮೋಸ್ಟ್ ನಾವು 3ನೇ ಕ್ಲಾಸ್ ಇರಬಹುದು, ಆವಾಗಿಂದ ನಾವು ಯೋಗವನ್ನು ಪ್ರಾಕ್ಟೀಸ್ ಮಾಡ್ತಾ ಬಂದ್ವಿ. ಆದರೆ ನಮ್ಮ ಬಾಲ್ಯದಲ್ಲಿ ನಮಗದು ಇದ್ದಿದ್ದು ಕೇವಲ ಒಂದು ರೀತಿ ಸ್ಪರ್ಧೆ, ಯಾರು ಎಷ್ಟು ಬೆಂಡ್ ಮಾಡ್ತಾರೆ, ಯಾರು ಎಷ್ಟು ಇದನ್ನು ಮಾಡ್ತಾರೆ ಅನ್ನೋದು ಅಷ್ಟೇ ಇತ್ತು ಉತ್ಸಾಹ. ಆದರೆ ನಾನು ಯಾವಾಗ ವೈದ್ಯಕೀಯ ಒಂದು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ ಓದುವಾಗ ನನಗೆ ಬಹಳಷ್ಟು ಆಸಕ್ತಿ ಬಂದಿದ್ದು ಯೋಗದಲ್ಲಿ. ಎಷ್ಟು ಇಟ್ ಇಸ್ ನಾಟ್ ಆಫ್ ದ ಎಕ್ಸ್ಟರ್ನಲ್ ಪಾರ್ಟ್, ಅಂದರೆ ಕೇವಲ ಸಣ್ಣ ಹುಡುಗರಿದ್ದಾಗ ನಮಗೆ ಗೊತ್ತಿದ್ದು ಕೇವಲ ಅದು ಆಸ್ ಎ ಒಂದು ಕಾಂಪಿಟೇಟರ್ ಆಸನಗಳಲ್ಲಿ ಮಾತ್ರ ಆಸಕ್ತಿ ಇತ್ತು. ನಾನು ಯಾವಾಗ ವೈದ್ಯಕೀಯ ವೃತ್ತಿಗೆ ಇಳಿದೆ, ಇದರಲ್ಲಿ ಎಷ್ಟು ಇದು ಇಂಟರ್ನಲ್ ಆರ್ಗನ್ಸ್ಗೆ ಎಫೆಕ್ಟ್ ಆಗ್ತಾ ಇದೆ, ಯಾವ ರೀತಿ ಇದು ನರ್ವಸ್ ಸಿಸ್ಟಮ್ಗೆ ಕೂಡ ಇದು ವರ್ಕ್ ಆಗುತ್ತೆ ಅನ್ನೋ ಒಂದು ಆಸಕ್ತಿ ನನ್ನಲ್ಲಿ ಜಾಸ್ತಿ ಬೆಳೀತಾ ಬಂತು, ಕುತೂಹಲ ಜಾಸ್ತಿ ಬೆಳೀತಾ ಬಂತು. ಆಗ ನಾನು ಮತ್ತೆ ಅದನ್ನು ಓದೋದಕ್ಕೆ ಶುರು ಮಾಡಿದೆ. ಮತ್ತೆ ನನಗನ್ನಿಸ್ತು ನಾನು ಇನ್ನೂ ಸ್ವಲ್ಪ ಜಾಸ್ತಿ ಅದನ್ನು ನಾಲೆಡ್ಜ್ ಪಡಿಬೇಕು ಅಂಥೇಳಿ ಶಿವಾನಂದ ವೇದಾಂತ ಆಶ್ರಮದಲ್ಲಿ ನಾನು 500 ಅವರ್ಸ್ ಟ್ರೈನಿಂಗ್ನ ತೆಗೆದುಕೊಂಡೆ. ಅಲ್ಲಿ ಸ್ವಲ್ಪ ನಾಲೆಡ್ಜ್ನ ತೆಗೆದುಕೊಂಡು ಇನ್ನೂ ಕೂಡ ಜರ್ನಿ ಕಂಟಿನ್ಯೂ ನಡೀತಾ ಇದೆ. ನಾನು ಅದರಲ್ಲಿ ಎಸ್ಪೆಷಲಿ ಪ್ರಾಣಾಯಾಮದಲ್ಲಿ ನನಗೆ ಆಸಕ್ತಿ ಜಾಸ್ತಿ ಆಗ್ತಾ ಇದೆ. ಸೊ ನಾನು ಅದನ್ನು ಓದಿದಷ್ಟು ಕೂಡ ನನಗೆ ಯೋಗ ಶಾಸ್ತ್ರ ಅನ್ನೋದು ಇಟ್ ಈಸ್ ಲುಕಿಂಗ್ ಲೈಕ್ ಎ ಓಷನ್. ನಾನು ಮೋಸ್ಟ್ಲಿ ಅದನ್ನು ಇವಾಗ ನಾನು ಟೇಸ್ಟ್ ಮಾಡಿರ್ಬೋದು, ಅದು ಗೊತ್ತಿಲ್ಲ ಅದು ಯಾವ ಒಂದು ಜನ್ಮದಲ್ಲಿ ಆ ಒಂದು ನಾಲೆಡ್ಜನ್ನು ಕಂಪ್ಲೀಟ್ ಮಾಡೋಕ್ಕಾಗತ್ತೆ ಗೊತ್ತಿಲ್ಲ. ಬಟ್ ಇಟ್ ಈಸ್ ಒನ್ ಆಫ್ ದ ವೈಡ್ ಸೈನ್ಸ್. ದ ಮೋರ್ ಆ್ಯಂಡ್ ಮೋರ್ ಐ ಆಮ್ ಎಕ್ಸ್ಪ್ಲೋರಿಂಗ್, ಮೋರ್ ಆ್ಯಂಡ್ ಮೋರ್ ಡೆಪ್ತ್ ಐ ಆಮ್ ಫೀಲಿಂಗ್. ಹೌದು ಡಾಕ್ಟರ್ ಪಲ್ಲವಿ ಅವರೇ, ನೀವು ಹೇಳಿದ್ದು ನಿಜ. ಯೋಗ ಅನ್ನೋದು ಒಂದು ಸಾಗರ. ಆ ಸಾಗರದ ಬಳಿ ಹೋದಾಗ ನಮ್ಮ ಬೊಗಸೆ ಎಷ್ಟು ಹಿಡಿಸುತ್ತೋ ಅಷ್ಟೇ ನೀರನ್ನು ಸ್ವೀಕರಿಸೋಕೆ ಸಾಧ್ಯ ನಮಗೆ. ಆದರೆ ಯೋಗದ ವ್ಯಾಪ್ತಿ ಆಳ ಎರಡೂ ಎಷ್ಟು ವಿಶಾಲವಾಗಿದೆ ಅಂದರೆ ನಾವು ಆ ಶಿವನ ಗೆಳೆತನವನ್ನು ಪಡೆಯುವಷ್ಟು ಮಟ್ಟಿಗೆ ಅದರಲ್ಲಿ ಒಂದು ಶಕ್ತಿ ಉಂಟು. ಬಹಳ ಚೆನ್ನಾಗಿ ಪರಿಚಯ ಮಾಡಿಕೊಂಡ್ರೆ. ಚನ್ನಬಸವಣ್ಣನವರು ತಮ್ಮ ಹಿನ್ನೆಲೆ, ಯೋಗದ ಬಗ್ಗೆ ತಮ್ಮ ಆಸಕ್ತಿ, ಯಾವ ಕ್ಷೇತ್ರದಲ್ಲಿ ಈಗ ಸಕ್ರಿಯವಾಗಿದ್ದೀರಿ, ಇದರ ಪರಿಚಯ ಮಾಡಿಕೊಡಬೇಕು. ಮೂಲತಃ ನಾವು ಯೋಗವನ್ನು ಕಲಿತಿದ್ದು ಗುರು ಪರಂಪರೆಯಲ್ಲಿ. ನಮ್ಮ ಮೂಲ ಯೋಗ ಗುರುಗಳು ಬಂದು ಋಷಿಕೇಶಲ್ಲಿ ಸ್ವಾಮಿ ರಾಮ್ ಸಾಧಕ್ ಗ್ರಾಮ್ ಅಂಥೇಳಿ ಅಲ್ಲಿ ನಾವು ಯೋಗವನ್ನು ಕಲಿತಿದ್ದು ಶಿವಾನಂದ ಆಶ್ರಮದಲ್ಲಿ.
ಜೊತೆಗೆ ಕರ್ನಾಟಕಕ್ಕೆ ಬಂದ ಮೇಲೆ ಒಂದು ವಿಶೇಷವಾಗಿರ್ತಕ್ಕಂಥ ಯೋಗ ನಮಗೆ ಪರಿಚಯ ಆಯಿತು. ಅದು ಯಾವುದಂದರೆ ಬಸವಾದಿ ಶರಣರ ಶಿವಯೋಗ. ನಾನು ಅಲ್ಲಿ ಕಲ್ತಿರ್ತಕ್ಕಂಥ ಯೋಗದಲ್ಲಿ ಅಷ್ಟ ಅಂಗ ಯೋಗವನ್ನು ಕಲ್ತಿದ್ದೆ, ಹಠಯೋಗವನ್ನು ಕಲ್ತಿದ್ದೆ. ಅದನ್ನು ಅಂಗವನ್ನು ಲಿಂಗಮಯವನ್ನಾಗಿ ಮಾಡತಕ್ಕಂಥ ಮಹಾಯೋಗ ಕರ್ನಾಟಕದಲ್ಲೇ ಉದಯಿಸಿದೆ ಅನ್ನೋದನ್ನು ನಾನು ತಿಳ್ಕೊಂಡಾಗ ನನಗೆ ಬಹಳ ರೋಮಾಂಚನ ಅನ್ನಿಸ್ತು. ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ ಏನಿದೆ ಅದು ಮನುಷ್ಯನನ್ನು ಸೋಹಂ ತತ್ವಕ್ಕೆ ತೆಗೆದುಕೊಂಡು ಹೋಗ್ತದೆ, ಅಂದರೆ ಸ್ವಯಂ ದೇವರಾಗ್ತಾನಲ್ಲಿ. ಆದರೆ ಶರಣರ ಶಿವಯೋಗ ಏನು ಹೇಳುತ್ತಂದರೆ ದಾಸೋಹಂ ಅಂತ ಹೇಳುತ್ತೆ. ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ. ಸೋಹಂ ಅಂದರೆ ಸೆಲ್ಫ್ ಪ್ಯೂರಿಫಿಕೇಷನ್, ದಾಸೋಹಂ ಅಂದರೆ ಸಾಮಾಜಿಕವಾಗಿರ್ತಕ್ಕಂಥ ಒಂದು ಪರಿಶುದ್ಧಿ. ಇಲ್ಲಿ ತನುಶುಚಿ, ಮನಶುಚಿ, ನಡೆಶುಚಿ, ನುಡಿಶುಚಿ, ಭಾವಶುಚಿ ಅಂತ ಹೇಳಲಾಗ್ತದೆ. ಇಂತಿ ಪಂಚತೀರ್ಥಗಳಲ್ಲಿ ಮಿಂದಿಯೊಳದೆ ನಿಜವಾಗಿರ್ತಕ್ಕಂಥ ಯೋಗ ಅಂತ ಹೇಳ್ತಾರೆ. ಅಂದರೆ ಈ ಅಂಗವನ್ನು ಪವಿತ್ರಗೊಳಿಸ್ಕೊಂಡು ಈ ಅಂಗದಲ್ಲಿ ದೈವತ್ವವನ್ನು ಪ್ರಕಟಿಸಿಕೊಳ್ಳುವುದು ನಮ್ಮ ಹಿಮಾಲಯದ ಯೋಗದ ಒಂದು ಮೂಲ ಉದ್ದೇಶ ಆಗಿದೆ. ಆ ಪ್ರಕಟಣೆಯಾಗ್ತಕ್ಕಂಥ ಒಂದು ದೈವತ್ವವನ್ನು ಸಮಾಜಕ್ಕೆ ಉಣಬಡಿಸುವುದೇ ಶರಣರ ಶಿವಯೋಗದ ದೃಷ್ಟಿಯಾಗಿದೆ. ಅದಕ್ಕೆ ಬಸವಾದಿ ಶರಣರು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇಫ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತ ಇತ್ತು. ಆದರೆ ಬಸವಣ್ಣನವರು ವೇಶ್ಯೆಯರಿಗೂ ಶಿವದೀಕ್ಷೆಯನ್ನು ಕೊಟ್ಟು ತನು ಹಾಳಾದರೂ ಕೂಡ ಮನಸ್ಸು ಸ್ವಚ್ಛವಾಗಿದೆ ಅಂತೇಳಿ ಅಂಥ ವೇಶ್ಯರನ್ನೂ ಕೂಡ ಶರಣೆಯರನ್ನಾಗಿ ಪರಿವರ್ತನೆ ಮಾಡಿರೋದು ಶಿವಯೋಗ. ಹಾಗೆಯೇ ಈ ಕುಟ್ಟವರು, ಬೀಸೋರು, ಡೋಹಾರ ಕಕ್ಕಯ್ಯ, ಮಾದಾರ ಚೆನ್ನಯ್ಯ, ಸಮಗಾರ ಹರಳಯ್ಯ, ನೂಲಿಯ ಚಂದಯ್ಯ, ಅಂಬಿಗರ ಚೌಡಯ್ಯ, ಮೇದಾರ ಕೇತಯ್ಯ ಇವರೆಲ್ಲರೂ ಸೇರಿ ಮಾಡಿರತಕ್ಕಂಥದ್ದು ಶಿವಯೋಗ. ಶಿವಯೋಗದ ಮೂಲ ಉದ್ದೇಶ ಏನಂತೇಳಿದರೆ ಈ ಅಂಗಗುಣಗಳೆಲ್ಲ ಹೋಗಿ ಲಿಂಗ ಗುಣಗಳನ್ನು ನಾವು ಅಳವಡಿಸ್ಕೊಳ್ಳೋದು. ಅಂದರೆ ಈ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಈ ಪಂಚ ಜ್ಞಾನೇಂದ್ರಿಯಗಳೆಲ್ಲ ಲಿಂಗ ಆಗಬೇಕು. ಅದು ಲಿಂಗ ಆಗಬೇಕಂತೇಳಿದ್ರೆ ಅದು ಲಿಂಗ ಆಗಿದ್ದಕ್ಕೆ ಮುಖ್ಯವಾಗಿ ನಮಗೆ ಏನು ಪ್ರೂಫ್ ಏನು ಅಂತೇಳಿದ್ರೆ ಯಾವುದೇ ಒಂದು ವಸ್ತುವನ್ನು ನೋಡಿದಾಗ ಅದರ ಮೇಲೆ ನಮಗೆ ಮೋಹ ಬರಲಿಲ್ಲ ಅಂದರೆ ನಮ್ಮ ಕಣ್ಣು ಲಿಂಗ ಆಗಿದೆ ಅಂತ ಅರ್ಥ. ಕಿವಿಗೆ ಯಾವುದೇ ಶಬ್ದ ಕೇಳಿದರೂ ನಮ್ಮ ಮನಸ್ಸು ವಿಕಾರ ಆಗಲಿಲ್ಲ ಅಂದರೆ ಕಿವಿ ಲಿಂಗ ಆಗಿದೆ. ಚರ್ಮದಿಂದ ಯಾವುದೇ ವಸ್ತುವನ್ನು ಮುಟ್ಟಿದರೂ ಕೂಡ ಆ ವಸ್ತುವಿನ ಮೇಲೆ ಮೋಹ ಬರಲಿಲ್ಲ ಅಂದರೆ ಚರ್ಮನೂ ಲಿಂಗ ಆಗಿದೆ. ನಾಲಿಗೆಗೆ ಪದಾರ್ಥಗಳ ಭೋಗದ ಒಂದು ವಾಸನೆ ಬರಲಿಲ್ಲ, ಎಲ್ಲವನ್ನೂ ಸಮಚಿತ್ತದಿಂದ ಸ್ವೀಕರಿಸುವ ಒಂದು ಅನುಭವ ಇತ್ತು ಅಂದರೆ ನಾಲಿಗೆಯೂ ಕೂಡ ಲಿಂಗ ಆಗಿದೆ ಅಂತ ಅರ್ಥ. ಹೀಗೆ ದುರ್ವಾಸನೆಗಳಿಗೆ ಎಡೆಗೊಡದಿರ್ತಕ್ಕಂಥ ಮನಸ್ಸು ನಮ್ಮದಾಗಿತ್ತಂದರೆ ನಮ್ಮ ಮೂಗು ಲಿಂಗ ಆಗಿದೆ ಅಂತ ಅರ್ಥ. ಹೀಗೆ ಪಂಚೇಂದ್ರಿಯಗಳನ್ನ, ಪಂಚ ಕರ್ಮೇಂದ್ರಿಯಗಳನ್ನ, ಪಂಚ ಜ್ಞಾನೇಂದ್ರಿಯಗಳನ್ನ, ಪಂಚ ಪ್ರಾಣಗಳನ್ನು ಇವೆಲ್ಲವನ್ನೂ ಲಿಂಗಮಯ ಮಾಡತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಯೋಗಕ್ಕೆ ಶಿವಯೋಗ ಅಂತಾರೆ. ಹಾಗೆ ಸಂತೋಷ ಸರ್, ಬಹಳ ಒಂದು ಹೊಸ ಆಯಾಮವನ್ನು ಕೊಡ್ತಾ ಇದ್ದೀರಿ. ನಮಗೆ ಜ್ಞಾನಯೋಗ, ಭಕ್ತಿಯೋಗ, ಹಠಯೋಗ, ರಾಜಯೋಗ ಇತ್ಯಾದಿಗಳೆಲ್ಲ ಗೊತ್ತಿದ್ವು. ಶಿವಯೋಗ ಅನ್ನೋ ಒಂದು ಪರಿಕಲ್ಪನೆಯನ್ನು ನಮ್ಮ ಮುಂದೆ ತಾವು ಇಟ್ಟಿದ್ದೀರಿ. ಅದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ಸದ್ಯಕ್ಕೆ ಡಾಕ್ಟರ್ ಪಲ್ಲವಿ ಅವರಿಗೆ ಒಂದು ಪ್ರಶ್ನೆ. ಎಸ್ ಸರ್. ರೋಗಗಳ ನಿಯಂತ್ರಣದಲ್ಲಿ ಯೋಗ ಎಷ್ಟರ ಮಟ್ಟಿಗೆ ಸಹಕಾರಿ, ಸಹಾಯಕಾರಿ? ಯಾಕಂದರೆ ನಮ್ಮಲ್ಲಿ ಬೊಜ್ಜು ಉಂಟು. ಹೆಣ್ಣು ಮಕ್ಕಳಲ್ಲಿ ಇವತ್ತು ಬಹುದೊಡ್ಡ ಸಮಸ್ಯೆ ಅಂತ ಹೇಳ್ತಂದರೆ ಋತು ಸಮಸ್ಯೆಗಳು. ಹದಿಹರೆಯದ ಹೆಣ್ಣು ಮಕ್ಕಳಲ್ಲಿ PCOD, ಹೌದು ಸರ್. ಹಾಗೆಯೇ ಮಧುಮೇಹ, ರಕ್ತದ ಏರೊತ್ತಡ, ಕ್ಯಾನ್ಸರ್, ನಾನಾ ರೀತಿಯ ಮಾನಸಿಕ ಕಾಯಿಲೆಗಳು. ಇವೆಲ್ಲಕ್ಕೂ ಆಧುನಿಕ ವೈದ್ಯಕೀಯ ತನ್ನದೇ ಆದ ಚಿಕಿತ್ಸಾ ಪದ್ಧತಿಯನ್ನು ರೂಪಿಸ್ಕೊಂಡಿದೆ, ಅದು ಬೇರೆ ವಿಚಾರ. ಅದೇ ಯೋಗ ಇಂತಹವರಿಗೆ ಯಾವ ರೀತಿ ಸಹಕಾರಿ, ಆ ಬಗ್ಗೆ ಸ್ವಲ್ಪ ಬೆಳಕನ್ನು ಚೆಲ್ತೀರಾ? ಹೌದು ಸರ್. ಈಗ ನನಗೆ ಬರ್ತಕ್ಕಂಥ ಪೇಷಂಟ್ಸಲ್ಲೇ ನಾನು ನೋಡಿದಾಗ ಬಹಳಷ್ಟು ಜನ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತ ಏನು ಕರಿತೇವೆ. ಸೊ ಇದು ಬಹಳಷ್ಟು ಜನ ಬರೋದು ಇಲ್ಲ ಆ್ಯಕ್ನೆ ಪ್ರಾಬ್ಲಮಿಗೆ ಬರ್ತಾರೆ, ಇಲ್ಲ ಕೂದಲು ಉದುರ್ತಾ ಇದೆ, ಅಥವಾ ಎಕ್ಸೆಸ್ ಆಫ್ ಹೇರ್ ಗ್ರೋತ್ ಆಗಿರುತ್ತೆ, ಅಥವಾ ತುಂಬ ವೆಯ್ಟ್ ಪುಟಾನ್ ಆಗಿರುತ್ತೆ. ಸೊ ಇದು ಎಲ್ಲದನ್ನು ಅಸೆಸ್ ಮಾಡಿದಾಗ ಬ್ಯಾಕ್ಗ್ರೌಂಡಲ್ಲಿ ಅವರು PCOS ಇಂದ ಸಫರ್ ಮಾಡ್ತಾ ಇರ್ತಾರೆ, ಇಲ್ಲ ಥೈರಾಯ್ಡ್ ಡಿಸಾರ್ಡರ್ಸಿಂದ ಸಫರ್ ಮಾಡ್ತಾ ಇರ್ತಾರೆ. ಸೊ ನಾನು ಅವ್ರಿಗೆ ಹೇಳೋದು ಯಾವತ್ತೂ ಕೂಡ ಒಂದು ಆಧುನಿಕ ಪದ್ಧತಿ ಹೌದು ಬೇಕು, ಆಧುನಿಕ ವೈದ್ಯಕೀಯದಲ್ಲಿ ಏನೇನೋ ಚಿಕಿತ್ಸೆ ಅದು ತೆಗೆದುಕೊಳ್ಳಿ, ಅದ್ರ ಜೊತೆಗೆ ನಾವೊಂದು ಇದಕ್ಕೆ ಒಂದು ಹೋಲಿಸ್ಟಿಕ್ ಅಪ್ರೋಚ್ ಅಂತ ಹೇಳಿ ಕೊಡಬೇಕಾಗತ್ತೆ. ಯಾಕಂತಂದರೆ ಸರ್, ಯೋಗದಲ್ಲಿ ಇವಾಗ ನಾವು ಇಂಟರ್ನ್ಯಾಷನಲ್ ಯೋಗ ಡೇನಲ್ಲಿ ಅಥವಾ ಇಂಟರ್ನ್ಯಾಷನಲ್ ಪಿಕ್ಚರ್ಸಲ್ಲಿ ನೋಡಿದಾಗ ಭಾಳಷ್ಟು ಜನ ಕೇವಲ ಆಸನಗಳನ್ನು ನಾವು
ಯೋಗ ಅನ್ಕೋತಾರೆ, ಜನ ಹೆದರ್ತಾರೆ. ನಾನು ಹಂಗೆ ಬೆಂಡ್ ಮಾಡೋಕ್ಕಾಗಲ್ಲ, ಹಿಂಗೆ ಬೆಂಡ್ ಮಾಡೋಕ್ಕಲ್ಲ. ಯೋಗ ಅಂದರೆ ಕೇವಲ ಎಕ್ಸ್ಟರ್ನಲ್ ಫಾರ್ಮ್ ಅನ್ನೋದು ಒಂದು ಪಿಕ್ಚರ್ ಇದೆ ಜನದಲ್ಲಿ. ಆದರೆ ಇದು ನಮ್ಮ ಈ ಒಂದು ಬೇರೆ ಎಕ್ಸಸೈಸ್ಗಳ ಥರ ಓನ್ಲಿ ಎಕ್ಸ್ಟರ್ನಲ್ ಆರ್ಗನ್ಸಿಗೆ ಅಷ್ಟೇ ಇದು ವರ್ಕ್ ಆಗೋದಿಲ್ಲ. ಇದು ನಮ್ಮಲ್ಲಿರ್ತಕ್ಕಂಥ ಇಂಟರ್ನಲ್ ಆರ್ಗನ್ಸ್ಗೆ ಕೂಡ ವರ್ಕ್ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ನೀವು ಮೆನ್ಷನ್ ಮಾಡಿದ್ದು ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಆಗಿರ್ಬೋದು, ಥೈರಾಯ್ಡ್, ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ಕ್ಯೂರ್ ಮಾಡೋದಕ್ಕೆ ಎಸ್ಪೆಷಲಿ ಇದು ತುಂಬ ಸಹಾಯಕಾರಿ. ಇದು ಕೇವಲ ನೀವು ಅಷ್ಟಾಂಗದ ಯೋಗದ ಬಗ್ಗೆ ಚನ್ನಬಸವಣ್ಣ ಗುರೂಜಿಯವರು ಹೇಳಿದ್ರು. ಸೊ ಯೋಗ ಅನ್ನೋದು ಕೇವಲ ಆಸನ ಅಷ್ಟೇ ಅಲ್ಲ. ಸೊ ಯಮ ನಿಯಮ ಆಸನ ಇದು ಏನು ಅಷ್ಟಾಂಗ ಯೋಗ ಇದೆ ಅದನ್ನು ನಾವು ಪಾಲನೆ ಮಾಡ್ತು ಅಂತಂದರೆ, ಸೊ ಯಮದಲ್ಲಿ ಆ ನಿಯಂತ್ರಣ ಬಂತು, ಸೆನ್ಸುವಲ್ ಆರ್ಗನ್ಸ್ದು ನಿಯಂತ್ರಣ ಬಂತು ಅಂದರೆ ನಾವು ಊಟದಲ್ಲೂ ಕೂಡ ನಾವು ಡಯಟ್ ಕಂಟ್ರೋಲ್ ಮಾಡ್ತೇವೆ. ಡಯಟ್ ಕಂಟ್ರೋಲ್ ಆಗ್ತಾ ಇದ್ದಂಗೆ ನಮ್ಮ ಒಬಿಸಿಟಿ ಕೂಡ ಕಂಟ್ರೋಲ್ ಆಗತ್ತೆ. ಆಸನದಿಂದ ಎಕ್ಸ್ಟರ್ನಲ್ ಆರ್ಗನ್ಸ್ ಜೊತೆಗೆ ಇಂಟರ್ನಲ್ ಆರ್ಗನ್ಸು ಕೂಡ ವರ್ಕ್ ಆಗುತ್ತೆ. ಇವಾಗ ಪ್ಯಾಂಕ್ರಿಯಾಸ್ ಆಗಿರ್ಬೋದು, ಲಿವರ್ ಆಗಿರ್ಬೋದು, ನಮ್ಮ ಹಾರ್ಟ್, ಲಂಗ್ಸ್, ಥೈರಾಯ್ಡ್ ಗ್ಲ್ಯಾಂಡ್ಸ್, ಪಿಟ್ಯೂಟರಿ ಗ್ಲ್ಯಾಂಡ್ಸ್ ಆರ್ ಯುವರ್ ಓವರಿಯನ್ ಗ್ಲ್ಯಾಂಡ್ಸ್. ಸೊ ಎವ್ರಿ ಗ್ಲ್ಯಾಂಡ್ ಗೆಟ್ಸ್ ಆಕ್ಟಿವೇಟೆಡ್ ಹಿಯರ್. ಸೊ ಆಸ್ ಎ ರಿಸಲ್ಟ್ ಹಾರ್ಮೋನ್ಸು ಕೂಡ ಬ್ಯಾಲೆನ್ಸ್ ಆಗಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಇದು PCOS ಇರ್ಬೋದು, ಥೈರಾಯ್ಡ್ ಇರ್ಬೋದು, ಡಯಾಬಿಟೀಸ್ ಇರ್ಬೋದು, ಅವರಿಗೆ ಎಸೆನ್ಷಿಯಲಿ ನಾನು ಯೋಗವನ್ನು ರೆಕಮೆಂಡ್ ಮಾಡ್ತೇನೆ. ಈಗ ನಾವು ಕಪಾಲಭಾತಿ ಅಂತ ಹೇಳ್ತೇವೆ. ಕಪಾಲಭಾತಿ ಮಾಡೋದ್ರಿಂದ ಪ್ಯಾಂಕ್ರಿಯಾಟಿಕ್ ಗ್ಲ್ಯಾಂಡ್ ಸ್ಟಿಮ್ಯುಲೇಟ್ ಆಗುತ್ತೆ. ಆವಾಗ ಇನ್ಸುಲಿನ್ ಸೆಕ್ರೀಷನ್ ಕೂಡ ಜಾಸ್ತಿ ಆಗುತ್ತೆ ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸ್ ಕೂಡ ಕಮ್ಮಿ ಆಗುತ್ತೆ. ಇದಕ್ಕೆ ವೈಜ್ಞಾನಿಕ ಪುರಾವೆ ಉಂಟಾ? ಹೌದು ಸರ್. There are a lot of studies which are currently, actually there is a lot of funds are also flowing for the research and lot of studies are also been happening, sir. ಬಹಳ ಸಂತೋಷ ಪಲ್ಲವಿ ಅವರೇ. ಹೌದು. ಚನ್ನಬಸವಣ್ಣ ಅವರಲ್ಲಿ ಒಂದು ವಿನಂತಿ. ನಮ್ಮ ಇಡೀ ಸಮಾಜದ ಮೂಲ ಅಂದರೆ ಕುಟುಂಬ. ಇವತ್ತು ಎಲ್ಲ ಕಡೆ ವಿಭಕ್ತ ಕುಟುಂಬ, ಅವಿಭಕ್ತ ಕುಟುಂಬ ಅಪರೂಪ. ಹಾಗಾಗಿ ಒತ್ತಡ ಅನ್ನೋದು ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರ ಮೇಲೆ ಬೀಳ್ತಾ ಇದೆ. ಪುಟ್ಟ ಮಕ್ಕಳ ಮೇಲೂ ಅವರದ್ದೇ ಆದ ಒತ್ತಡಗಳಿವೆ. ಹಾಗಾಗಿ ಕುಟುಂಬಕ್ಕೆ ಏನು ಸಲಹೆ ಕೊಡ್ತೀರಿ? ಕೌಟುಂಬಿಕ ಸಾಮರಸ್ಯ ಗಂಡ ಹೆಂಡತಿರ ನಡುವೆ ಇರುವುದು, ಮಕ್ಕಳು ಮತ್ತು ಹೆತ್ತವರ ನಡೆ ಇರಬಹುದು, ಅಥವಾ ಅಜ್ಜಂದ್ರ ಜೊತೆ ಇರಬಹುದು, ಅಥವಾ ಸಮಾಜದ ಜೊತೆ ಇರಬಹುದು. ಹೇಗೆ ಸಾಧಿಸೋದು? ಯಾಕಂದರೆ ನಮಗೆ ಸರಿಯಾಗಿ ಊಟ ಮಾಡೋದನ್ನು ಹೇಳಿಕೊಟ್ಟವರಿಲ್ಲ. ನೀರು ಹೇಗೆ ಕುಡಿಬೇಕು, ಹೇಗೆ ನಿದ್ರೆ ಮಾಡಬೇಕು, ಎಷ್ಟೊತ್ತಿಗೆ ಮಲಗಬೇಕು, ಎಷ್ಟೊತ್ತಿಗೆ ಏಳಬೇಕು, ಹೇಗೆ ಉಸಿರಾಡಬೇಕು ಅದು ಸಹ ನಮಗೆ ಗೊತ್ತಿಲ್ಲ. ಹಾಗಾಗಿ ಕುಟುಂಬಕ್ಕೆ ಉಪಯುಕ್ತವಾಗಬಹುದಾದ ಕೆಲವು ಸಲಹೆಗಳನ್ನು, ಸರಳವಾದ ಸಲಹೆಗಳನ್ನು ನೀಡ್ತೀರ? ನಾಗರಿಕತೆಯ ತೊಟ್ಟಿಲು ಅಂದರೆ ಕುಟುಂಬ. ಈ ಜಗತ್ತಿನಲ್ಲಿ ನಾಗರಿಕತೆಯನ್ನು ಹುಟ್ಟಿದ್ದೇ ಕುಟುಂಬ ವ್ಯವಸ್ಥೆಯಿಂದ. ಕುಟುಂಬ ಅಂತೇಳಿದ್ರೆ ಈ ದೇಶದ ಮುಖ್ಯವಾಗಿರ್ತಕ್ಕಂಥ ಬೆನ್ನೆಲುಬು. ನನಗೆ ನೆನಪಿದೆ, ನಾವು ಸಣ್ಣ ವಯಸ್ಸಲ್ಲಿರ್ಬೇಕಾದ್ರೆ 6 ಗಂಟೆ 7 ಗಂಟೆ ಆದರೆ ಕಾರ್ಗತ್ತಲು ಕವಿತಾ ಇತ್ತು. ಆರಾಮಾಗಿ 8 ಗಂಟೆಗೆ ಮಲಗ್ತಿದ್ವಿ, ಬೆಳಗ್ಗೆ 4-5 ಗಂಟೆಗೆ ಹೇಳ್ತಿದ್ವಿ. ಅದು ಸಮಯವೇ ಔಷಧಿ ಆಗ್ತಿತ್ತು, ಟೈಮ್ ಆ್ಯಸ್ ಅ ಮೆಡಿಸನ್ ಆಗ್ತಿತ್ತು. ಮತ್ತು ಆಹಾರಕ್ಕೆ ಕುಳಿತುಕೋಬೇಕಾದ್ರೆ ಹಿಂದೆ ನಾವು ಕೈ ಕಾಲು ಮುಖ ಸ್ವಚ್ಛವಾಗಿ ತೊಳ್ಕೊಂಡು ಕೆಳಗಡೆ ಕೂತ್ಕೊಂಡೇ ಪ್ರಸಾದ ಮಾಡ್ತಿದ್ವಿ. ಅದಕ್ಕೆ ಆಹಾರಕ್ಕೆ ಪ್ರಸಾದ ಅಂತ ಕರಿತಿದ್ವಿ ನಾವು. ಅದು ಪರಮಾತ್ಮನ ಪ್ರಸಾದ ಅಂಥೇಳಿ. ಇವಾಗೇನಾಗಿದೆ, ಮೊಬೈಲ್ ನೋಡಿಕೊಂಡು, ಟಿ ವಿ ನೋಡಿಕೊಂಡು, ನಾನು ಕಾಮಿಡಿ ಹೇಳ್ತೇನೆ, ಈ ಕೋಳಿ ತಿಪ್ಪೆನ ಕೆದರ್ತಾ ಇರ್ತಲ್ಲ, ಅದಕ್ಕಿಂತ ಹೆಚ್ಚಾಗಿ ಮೊಬೈಲ್ ಕೆದರ್ತಾ ಇದ್ದಾರೆ ಜನ. ಈಗ ನೋಡ್ಕೊಂಡು ಪ್ರಸಾದ ಮಾಡೋದ್ರಿಂದ ಏನಾಗ್ತಾಯಿದೆ, ನಮ್ಮ ಶರೀರದಲ್ಲಿ, ನಾನು ವೈಜ್ಞಾನಿಕವಾಗಿ ಹೇಳಿದ್ರೆ ಡೈಜೆಸ್ಟಿವ್ ಎಂಜೈಮ್ಸ್ಗಳಾಗಿರ್ಬೋದು, ನಮ್ಮ ಶರೀರದಲ್ಲಿರ್ತಕ್ಕಂಥ ಜೀರ್ಣಾಂಗ ವ್ಯವಸ್ಥೆಯಲ್ಲಿ 108 ಪ್ರಕ್ರಿಯೆಗಳು ನಡೀತವೆ. ಅದರಲ್ಲೆಲ್ಲ ತುಂಬ ತೊಂದರೆ ಆಗ್ತಾಯಿದೆ. ಹಾಗೆ ಆಹಾರವನ್ನು ಸೇವನೆ ಮಾಡೋ ಸಂದರ್ಭದಲ್ಲಿ ನಮ್ಮ ಹಿರಿಯರು ಹೇಳ್ತಿದ್ರು, ಮೌನದ ಲುಂಬುದು ಆಚಾರವಲ್ಲ, ಲಿಂಗಾರ್ಪಿತವಾದ ಬಳಿಕ ತುತ್ತಿಗೊಮ್ಮೆ ಶಿವ ಶರಣು ಎನ್ನುತ್ತಿರಬೇಕು, ಕೂಡಲ ಸಂಗಮ ದೇವರ ನೆನೆಯುತ್ತಾ ಉಂಡಡೆ ಕರ್ಣವೃತ್ತಿಗಳು ಅಡಗುವು ಅಂಥೇಳಿ. ಆಹಾರ ಸೇವನೆ ಮಾಡೋ ಸಂದರ್ಭದಲ್ಲಿ ಯಾವ ಭಾವನೆ ಇರ್ತದೆ ಅದೇ ಭಾವನೆ ನಮ್ಮ ಶರೀರದ ಮೇಲೆ ಪ್ರಭಾವವನ್ನು ಬೀರ್ತದೆ. ನಾವು ಮೊಬೈಲ್ ನೋಡಿಕೊಂಡು, ಟಿ ವಿ ನೋಡಿಕೊಂಡು ಈ ಆಹಾರ ಸೇವನೆ ಮಾಡೋದ್ರಿಂದ ಆ ಆಹಾರ ಕೂಳಾಗಿ ಪರಿಣಮಿಸ್ತದೆ. ಅದರಿಂದ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್, ಎಂಡೋಕ್ರೈನ್ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್, ಶರೀರದಲ್ಲಿರ್ತಕ್ಕಂಥ ಎಲ್ಲ ಸಿಸ್ಟಮ್ಗಳು ಹಾಳಾಗಿ ಹೋಗ್ತವೆ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ, ತಿಂದ ಆಹಾರ ಸರಿಯಾಗಿ ಜೀರ್ಣ ಆಗಿ
ಒಂದು ಕೆಟ್ಟ ಭಾಗ ಇನ್ನೊಂದು ಸಾರ ಭಾಗವಾಗಿ ಸರಿಯಾಗಿ ಪರಿವರ್ತನೆ ಆಯಿತು ಅಂದರೆ ಶರೀರದಲ್ಲಿ ದೋಷಗಳ ವಿಕಾರ ಆಗೋದಿಲ್ಲ. ಯಾರಲ್ಲಿ ದೋಷಗಳ ವಿಕಾರ ಆಗೋದಿಲ್ಲ ಅವರಿಗೆ 100 ವರ್ಷ ಆರೋಗ್ಯ ಆಯಸ್ಸು ಪಕ್ಕ ಇರ್ತದೆ. ಹಾಗಾಗಿ ತಂದೆ ತಾಯಿಗಳು ಮಕ್ಕಳಿಗೆ ಐಷಾರಾಮಿ ಜೀವನವನ್ನು ತೋರಿಸ್ತಾ ಇದ್ದಾರೆ ಹೊರತು ಜೀವನದಲ್ಲಿ ಬರ್ತಕ್ಕಂಥ ಒಂದು ಪ್ರಾಕೃತಿಕ ಗುಣಧರ್ಮವನ್ನು ಮಕ್ಕಳಿಗೆ ನಾವು ತಿಳಿಸ್ಕೊಡ್ತಾನೆ ಇಲ್ಲ. ಮಕ್ಕಳನ್ನ ಈಗ ರೋಡಲ್ಲಿ ಆಟ ಆಡ್ಲಿಕ್ಕೆ ಕೂಡ ಬಿಡ್ತಾ ಇಲ್ಲ, ಎಲ್ಲ ಮೊಬೈಲ್ ಗೇಮು, ಕಂಪ್ಯೂಟರ್ ಗೇಮ್. ಅಟ್ಲೀಸ್ಟ್ ಸಿಟಿಯಲ್ಲಿ ಇರ್ತಕ್ಕಂಥವ್ರು ವಾರಕ್ಕೊಂದ್ಸಲಿ ಆ ಸಿಟಿಯಿಂದ ದೂರ ಒಂದು 100 ಕಿಲೋಮೀಟರ್ ಹೋದರೆ ಸಾಕು, ಹೊಲ ಗದ್ದೆಗಳಿರ್ತವೆ. ಆ ಹೊಲ ಗದ್ದೆಗಳಿಗೆ ಹೋಗಿ ಒಂದು ರೊಟ್ಟಿ ಒಂದು ಉಪ್ಪಿನಕಾಯಿನೇ ಮಕ್ಕಳಿಗೆ ಕೊಟ್ಟು ಅಲ್ಲಿ ತಿನ್ನಿಸಿದಾಗ ಆ ವಾತಾವರಣದಲ್ಲಿ ಬರ್ತಕ್ಕಂಥ ಆಕ್ಸಿಜನ್, ಏಕ ಹವಾ ಸೌ ದವಾ ಅಂತ ಹೇಳ್ತಾರೆ, ಒಂದು ಸ್ವಚ್ಛವಾದ ಗಾಳಿಯನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ಈ ಕುಟುಂಬ ವ್ಯವಸ್ಥೆಯಲ್ಲಿ ಏನು ತಪ್ಪಿದೆ ಅಂತೇಳಿದ್ರೆ, ಯಾರು ಹಿರಿಯರು ಅನ್ನಿಸ್ಕೊಂಡವ್ರಿದ್ದಾರಲ್ಲ ಅವರೆಲ್ಲ ಮೂಲೆ ಗುಂಪಾಗಿದ್ದಾರೆ. ಅದಕ್ಕೆ ನಾವೀಗ ಮಾಡಬೇಕಾಗಿರ್ತಕ್ಕಂಥದ್ದು ಏನಂದರೆ ಮಕ್ಕಳನ್ನ ಕನ್ವಿನ್ಸ್ ಮಾಡಬೇಕಾಗಿದೆ. ಮಕ್ಕಳನ್ನ ನಾವು ಕನ್ವಿನ್ಸ್ ಮಾಡಬೇಕಾಗಿದೆ. ಬಹಳ ಜನ ಮಕ್ಕಳಿಗೆ ತುಂಬ ಜೋರಾಗಿ ಹೇಳೋದ್ರಿಂದ ಮಕ್ಕಳಿಗೆ ಎಂತೆಂಥ ಸಮಸ್ಯೆ ಮಾಡ್ಕೋತಿದ್ದಾರೆ ಅಂದರೆ, ಒಂದು ಮಗುಗೆ ಮೊನ್ನೆ ಮೊಬೈಲ್ ನೋಡಬೇಡ ಅಂತ ಮೊಬೈಲ್ ಕಸ್ಕೊಂಡ್ರೆ ಆ ಮಗು ನೇಣು ಹಾಕೊಂಡು ಸತ್ತೋಗಿದೆ. ಅಷ್ಟೊಂದು ಮಕ್ಕಳಲ್ಲಿ ಆ ಒಂದು ಏನಂದರೆ ಸಿನಿಕ್ ಮೆಂಟಾಲಿಟಿ ಬಂದಿದೆ. ಸಿನಿಕ್ ಅಂದರೆ ಹೂ ನೋಸ್ ದ ಪ್ರೈಸ್ ಆಫ್ ಎವ್ರಿಥಿಂಗ್ ಬಟ್ ವ್ಯಾಲ್ಯೂ ಆಫ್ ನಥಿಂಗ್. ಆ ಮಕ್ಕಳಿಗೆ ತಂದೆ ತಾಯಿಗಳ ವ್ಯಾಲ್ಯೂ ಗೊತ್ತಾಗ್ತಲ್ಲ. ಅದು ಗೊತ್ತಾಗಬೇಕಂದ್ರೆ ನಾವು ಯಾರನ್ನ ಓದ್ಕೋಬೇಕು? ವಿವೇಕಾನಂದರನ್ನ ಓದಿಸ್ಬೇಕು ಮಕ್ಕಳಿಗೆ. ಸಂತರನ್ನ, ದಾಸರನ್ನ, ಶರಣರನ್ನ, ಮಹಾತ್ಮರನ್ನ, ಅವರ ಪದ್ಯಗಳನ್ನು, ಅವರ ಕೀರ್ತನೆಗಳನ್ನು ಮಕ್ಕಳಿಗೆ ಪ್ರತಿದಿನ ಸಂಜೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅದನ್ನ ಅಟ್ಲೀಸ್ಟ್ ಹಾಕೋದ್ರಿಂದ ಮಕ್ಕಳು ಬಹಳ ಚೆನ್ನಾಗಿರ್ತಾರೆ. ಈಗಿನ ಪರಿಸ್ಥಿತಿಯಲ್ಲಿ ಬಹಳ ದೊಡ್ಡ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಈಗ ನಾವು ಎಚ್ಚರಿಕೆ ಆಗಲಿಕ್ಕೆ ನಮಗೆ ಕೊನೆಯ ಅವಕಾಶ ಇದೆ. ಬಹುಶಃ ಈಗ ಎಚ್ಚರಿಕೆ ಆಗಲಿಲ್ಲ ಅಂದರೆ ಎಚ್ಚರಿಕೆ ಆಗಲಿಕ್ಕೆ ನಮಗೆ ಯಾವತ್ತೂ ಅವಕಾಶ ಸಿಗೋದಿಲ್ಲ. ಯೋಗ ಅಂದರೆ ಒಂದೇ ಒಂದು ಮಾತಲ್ಲಿ ಮುಗಿಸ್ಬಿಡ್ತೇನೆ. ಯೋಗ ಅಂದರೆ ಮನುಷ್ಯನ ಜೀವನವೇ ಯೋಗ ಆಗಬೇಕು. ಕಾಯಕ ಮಾಡಿದ್ರೆ ಮನುಷ್ಯನ ದೇಹ ಶುದ್ಧಿ ಆಗುತ್ತೆ, ದೇಹದಲ್ಲಿ ಯಾವ ರೋಗನ ಬರೋದಿಲ್ಲ. ಈಗ ಕಾಯಕ ಮಾಡೋರ ಸಂಖ್ಯೆ ಕಡಿಮೆ ಆಗಿದೆ, ಭ್ರಷ್ಟಾಚಾರ ಮಾಡೋರ ಸಂಖ್ಯೆ ಜಾಸ್ತಿ ಆಗಿದೆ. ಕಾಯಕ ಅಂದರೆ ದ ಥಿಯರಿ ಆಫ್ ಪ್ರೊಡಕ್ಷನ್, ದಾಸೋಹ ಅಂದರೆ ದ ಥಿಯರಿ ಆಫ್ ಡಿಸ್ಟ್ರಿಬ್ಯೂಷನ್, ಶಿವಯೋಗ ಅಂದರೆ ದ ಥಿಯರಿ ಆಫ್ ಎನ್ಲೈಟ್ಮೆಂಟ್. ಹಾಗೆ ಕಾಯಕದಿಂದ ತನುಶುಚಿ, ದಾಸೋಹದಿಂದ ಮನಸ್ಸುಚಿ, ಶಿವಯೋಗದಿಂದ ಆತ್ಮಶುಚಿ ಆಗುತ್ತೆ. ಆ 3 ಯೋಗಗಳನ್ನು ನಾವು ಕಲಿಬೇಕಂದ್ರೆ ಶರಣರ ವಚನ ದರ್ಶನವನ್ನು ಮಾಡಬೇಕು ಅಂತೇಳಿ ನನ್ನ ಒಂದು ಕಳಕಳಿ ವಿನಂತಿ. ಮೊದಲು ಹೆತ್ತವರು ತಮ್ಮನ್ನು ತಾವು ತಿದ್ದುಕೊಂಡ್ರೆ ಮಾದರಿ ಆಗ್ತಾರೆ ಮಕ್ಕಳಿಗೆ. ಹಿರಿಯಕ್ಕನ ಚಾಡಿ ಮನೆ ಮಂದಿಗೆಲ್ಲ ಅಂತ. ಹೌದು. ಅಪ್ಪ ಅಮ್ಮಂದರು ಸರಿಯಾದ ಹಾದಿಯಲ್ಲಿ ಸಾಗಿದ್ರೆ, ಅಣ್ಣ ಅಕ್ಕ ಸರಿಯಾದ ಹಾದಿಯಲ್ಲಿ ಸಾಗಿದ್ರೆ ಕಿರಿಯರು ಅನುಸರಿಸ್ತಾರೆ. ಹಾಗಾಗಿ ಕೌಟುಂಬಿಕ ಪರಿಸರ ಬಹಳ ಮುಖ್ಯ ಅಂತ ಹೇಳಿದಿರಿ, ತುಂಬ ಸಂತೋಷ. ಪಲ್ಲವಿಯವರೇ, ಸರ್ಕೇಡಿಯನ್ ರಿದಮ್ಸ್ ಅನ್ನುವ ಪರಿಕಲ್ಪನೆ ನಮ್ಮ ವಿಜ್ಞಾನದಲ್ಲಿ ಉಂಟು. ಸೂರ್ಯನ ಬೆಳಕು ಕಡಿಮೆಯಾಗ್ತಾ ಇದ್ದ ಹಾಗೆ ಮಿದುಳು ಜಾಗೃತಗೊಂಡು ಮೆಲಟೋನಿನ್ ಹಾರ್ಮೋನನ್ನು ಉತ್ಪಾದಿಸುತ್ತೆ. ಅದರ ಉತ್ಪಾದನೆ ಶುರುವಾಗ್ತಾ ಇದ್ದ ಹಾಗೆ ಸಹಜವಾಗಿ ನಿದ್ರೆ ಬರುತ್ತೆ. ಇವತ್ತು ರಾತ್ರಿ 11-12 ಗಂಟೆ ಆದರೂ ಮರು ಸೂರ್ಯನನ್ನು ಅಣಕಿಸುವ ರೀತಿಯಲ್ಲಿ ಬೆಳಕು ಇದೆ. ಹಾಗಾಗಿ ಮೆಲಟೋನಿನ್ ಉತ್ಪಾದನೆ ಆಗ್ತಾ ಇಲ್ಲ. ಇದು ಯಾವ ರೀತಿ ದುಷ್ಪರಿಣಾಮ ಬೀರ್ತಾ ಇದೆ, ಇದನ್ನು ಸರಿಪಡಿಸೋದು ಹೇಗೆ? ಹೌದು ಸರ್, ಒಂದು ನೀವು ಸರ್ಕಾಡಿಯನ್ ರಿದಮ್ ಬಗ್ಗೆ ಹೇಳಿದ್ರಿ. ಒಂದು ವರ್ಕಿಂಗ್ ಪ್ಯಾಟರ್ನ್, ಈಗಿನ ಕಾಲದಲ್ಲಿ ನಮ್ಮದು ವರ್ಕಿಂಗ್ ಪ್ಯಾಟರ್ನ್, ಭಾಳಷ್ಟು ಜನ ನೈಟ್ ಶಿಫ್ಟಲ್ಲೂ ಕೂಡ ವರ್ಕ್ ಮಾಡ್ತಾರೆ. ಇನ್ನು ಕೆಲವರು ಮಲಗೋ ಟೈಮು ಕೂಡ 1 ಗಂಟೆ 2 ಗಂಟೆ, ದ ಟೈಮಿಂಗ್ಸ್ ಹ್ಯಾವ್ ವೇರಿಡ್. ಸೊ ಆ್ಯಸ್ ಎ ರಿಸಲ್ಟ್ ಆಫ್ ದಿಸ್ ನಮ್ಮ ದೇಹದಲ್ಲಿ ಹಾರ್ಮೋನ್ಸು ಕೂಡ ಒಂದು ರಿದಮ್ನಲ್ಲಿ ಸೆಕ್ರೀಟ್ ಆಗ್ತಾ ಇರುತ್ತೆ. ಸೊ ಈ ಒಂದು ಸರ್ಕ್ಯಾಡಿಯನ್ ರಿದಮ್ ವೇರಿ ಆದಾಗ ನಮ್ಮ ಹಾರ್ಮೋನಲ್ ವೇರಿಯೇಷನ್ಸು ಕೂಡ ಆಗತ್ತೆ. ಸೊ ಅದರಿಂದ PCOS ಬರ್ಬೋದು, ಥೈರಾಯ್ಡ್ ಬರ್ಬೋದು, ಡಯಾಬಿಟೀಸ್ ಬರ್ಬೋದು, ಇನ್ಫರ್ಟಿಲಿಟಿ ಹೆಚ್ಚಾಗ್ತಾ ಇದೆ, ಮತ್ತು ಸ್ಟ್ರೆಸ್ ರಿಲೇಟೆಡ್ ಡಿಸಾರ್ಡರ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಸ್ಟ್ರೆಸ್ ಏನಕ್ಕಾಗತ್ತೆ ಅಂದರೆ ನಮ್ಮ ದೇಹದಲ್ಲಿ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೇವೆ, ಅದು ಜಾಸ್ತಿ ಸ್ಟಿಮ್ಯುಲೇಟ್ ಆಗುತ್ತೆ. ಈ ಯೋಗವನ್ನು ನಾವು ಮಾಡೋದ್ರಿಂದ ಏನಾಗುತ್ತೆ, ಎಸ್ಪೆಷಲಿ ಅದಕ್ಕೂ ಕೂಡ ಒಂದು ಟೈಮ್, ಇವಾಗ ಎಸ್ಪೆಷಲಿ ನಾವು ಯೋಗ ಮಾಡೋದು ಹೇಳೋದು ಅರ್ಲಿ ಮಾರ್ನಿಂಗ್ ಹೇಳ್ತೇವೆ, ಸ್ವಲ್ಪ ಜಸ್ಟ್ ಬಿಫೋರ್ ದ ಸನ್ಸೆಟ್ ಹೇಳ್ತೇವೆ. ಆ ರಿದಮ್ ಕೂಡ ಸೆಟ್ ಆಗುತ್ತೆ. ಸೊ ಆಗ ನಮ್ಮ ದೇಹದಲ್ಲಿ ಬೇಸಿಕಲಿ ದೆರ್ ಇಸ್ ಅ ಲಾಟ್ ಆಫ್ ಸ್ಟಡೀಸ್ ವಿಚ್ ಹ್ಯಾಪನ್ ರಿಗಾರ್ಡಿಂಗ್ ವೇಗಲ್ ಸ್ಟಿಮ್ಯುಲೇಷನ್ ಸರ್, ಅಂದರೆ ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ ಮತ್ತು ಯೋಗ. ಸೊ ನಮ್ಮ ದೇಹದಲ್ಲಿ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಬಂದ್ಬಿಟ್ಟು ಇಟ್ಸ್ ಎ ಫೈಟ್ ಆ್ಯಂಡ್ ಫ್ಲೈಟ್ ಹಾರ್ಮೋನ್. ಅದು ಬೇಸಿಕಲಿ ನಮ್ಮಲ್ಲಿ ಉದ್ವೇಗವನ್ನು ಜಾಸ್ತಿ ಮಾಡುತ್ತೆ. ಅದು ಇಟ್ಸ್ ಎ ಬರ್ನ್ಔಟ್ ಕಂಡೀಷನ್, ಸ್ಟ್ರೆಸ್ಡ್ ಕಂಡೀಷನ್. ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಇಟ್ಸ್ ಎ ರೆಸ್ಟ್ ಆ್ಯಂಡ್ ಡೈಜೆಸ್ಟ್. ಯಾವಾಗ ನಮ್ಮ ದೇಹದಲ್ಲಿ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಸ್ಟಿಮ್ಯುಲೇಟ್ ಆಗುತ್ತೆ, ಆಗ ನಾವು ತುಂಬ ಕಾಮ್ ಆಗಿರ್ತೇವೆ, ನಮ್ಮ ಬಾಡಿ ಡೈಜೆಸ್ಟ್
ಪ್ರೊಸೆಸ್ ಚೆನ್ನಾಗಾಗತ್ತೆ. ರೆಸ್ಟಲ್ಲಿರುತ್ತೆ, ನಾವು ತುಂಬ ಕಾಮಾಗಿ ಯೋಚನೆ ಮಾಡ್ತೇವೆ, ನಮ್ಮ ಪ್ರತಿಯೊಂದು ಆರ್ಗನ್ಸ್ ಕೂಡ ಕಂಡೀಷನ್ಡ್ ಆಗಿ ಪರ್ಫಾರ್ಮ್ ಮಾಡೋದಕ್ಕೆ ಕೂಡ ಅದು ಹೆಲ್ಪ್ ಆಗತ್ತೆ. ಸೊ ವೆದರ್ ಇಟ್ ಈಸ್ ಥ್ರೂ ಆಸನ ಆರ್ ಪ್ರಾಣಾಯಾಮ, ಬೇಸಿಕ್ ಥಿಂಗ್ ಈಸ್ ಟು ಸ್ಟಿಮ್ಯುಲೇಟ್ ದ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಡಾಕ್ಟರ್ ಪಲ್ಲವಿ ಅವರೇ, ಸಿದ್ಧವಾಗಿದ್ದರೆ ತಾವು ಕ್ವಿಜ್ ಆರಂಭಿಸ್ತೇವೆ. ಎಸ್ ಸರ್, ಶೋ ಶುರು ಮಾಡಬಹುದಾ? ಎಸ್ ಸರ್. ಮೊದಲ ಪ್ರಶ್ನೆ, ಹಠಯೋಗದಲ್ಲಿ ಹ ಮತ್ತು ಠ ಯಾವುದನ್ನು ಪ್ರತಿನಿಧಿಸುತ್ತವೆ? ಚಂದ್ರ ಮತ್ತು ಸೂರ್ಯ, ಸೂರ್ಯ ಮತ್ತು ಚಂದ್ರ. ಸರ್, ಸೂರ್ಯ ಪ್ರಾಣ, ಚಂದ್ರ ಮನಸ್ಸು. ಸೂರ್ಯ ಪ್ರಾಣ, ಚಂದ್ರ ಮನಸ್ಸು. ಆಯ್ಕೆ 2 ಸರಿ ಅಂತ ಹೇಳ್ತಾ ಇದ್ದೀರಿ. ಮುಂದಿನ ಪ್ರಶ್ನೆ, ಯಾವ ಯೋಗ ಪ್ರಕ್ರಿಯೆಯು ನಾಸಿಕ ದ್ವಾರವನ್ನು ಸ್ವಚ್ಛವಾಗಿಡಲು ನೆರವಾಗುತ್ತದೆ? ನೇತಿ, ಪ್ರೇತಿ? ನೇತಿ ಸರ್. ನೇತಿ. ಮೂರನೇ ಪ್ರಶ್ನೆ, ಮಹಾತ್ಮ ಗಾಂಧೀಜಿಯವರು ಅಷ್ಟಾಂಗ ಯೋಗದಲ್ಲಿ ಯಾವ ಅಂಗದ ಪರಿಪಾಲನೆಗೆ ಪ್ರಸಿದ್ಧರಾಗಿದ್ದರು? ಅಪರಿಗ್ರಹ, ಪ್ರತ್ಯಾಹಾರ? ಪ್ರತ್ಯಾಹಾರ. ಮುಂದಿನ ಪ್ರಶ್ನೆ, ಯೋಗ ಯಾಜ್ಞವಲ್ಕ್ಯದಲ್ಲಿ ಯೋಗದ ಬಗ್ಗೆ ಸಂಭಾಷಣೆಯು ಯಾರ ನಡುವೆ ನಡೆಯುತ್ತದೆ? ಯಾಜ್ಞವಲ್ಕ್ಯ ಮೈತ್ರೇಯಿ, ಯಾಜ್ಞವಲ್ಕ್ಯ ಗಾರ್ಗಿ? ಮೈತ್ರೇಯಿ ಮತ್ತೆ ಇನ್ನೊಬ್ಬ ಸೈಂಟ್ ಮಧ್ಯ ನಡೆಯುವ ಸಂಭಾಷಣೆ. ಯಾಜ್ಞವಲ್ಕ್ಯ ಮೈತ್ರೇಯಿ, ಯಾಜ್ಞವಲ್ಕ್ಯ ಅವರು ಗಂಡ ಗಾರ್ಗಿ. ಗಾರ್ಗಿ ಸರ್. ಗಾರ್ಗಿ. ಗಾರ್ಗಿ. 5ನೇ ಪ್ರಶ್ನೆ, ಗಾರ್ಗಿ. ಸಿಂಧು ಸರಸ್ವತಿ ಸಂಸ್ಕೃತಿಯ ಪಶುಪತಿನಾಥ ಮುದ್ರಿಕೆಯಲ್ಲಿ ಶಿವನು ಯಾವ ಆಸನದಲ್ಲಿ ಇದ್ದಾನೆ ಎನ್ನಲಾಗಿದೆ? ಮೂಲಬಂಧಾಸನ, ಕಟಿಬದ್ಧಾಸನ? ಮೂಲಬಂಧಾಸನ ಇರಬಹುದು ಸರ್. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ, ಸೂರ್ಯ ಪ್ರಾಣ ಮತ್ತು ಚಂದ್ರ ಮನಸ್ಸು, ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 2ನೇ ಪ್ರಶ್ನೆಗೆ ಉತ್ತರ ನೇತಿ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಅಪರಿಗ್ರಹ ಆಗಿತ್ತದು, ಪ್ರತ್ಯಾಹಾರ ಅಲ್ಲ. 4ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾಜ್ಞವಲ್ಕ್ಯ ಮತ್ತು ಗಾರ್ಗಿ. ಜ್ಞಾನಕ್ಕಾಗಿ ಆಕೆ ಯಾಜ್ಞವಲ್ಕನ ಮಡದಿಯಾಗ್ತಾಳೆ, ಆದರೆ ಗಂಡ ಹೆಂಡತಿರ ಸ್ವರೂಪ ಅವರ ಬದುಕಲ್ಲಿ ಬರೋದೇ ಇಲ್ಲ, ಅದು ಒಂದು ವಿಶೇಷ. 5ನೇ ಪ್ರಶ್ನೆಗೆ ಉತ್ತರ ತಾವು ಹೇಳಿದಾಗೆ ಮೂಲಬಂಧಾಸನ ಸರಿಯಾಗಿದೆ. ತುಂಬ ಧನ್ಯವಾದಗಳು ಡಾಕ್ಟರ್ ಪಲ್ಲವಿ ಅವರೇ. ಧನ್ಯವಾದ ಸರ್. ಚನ್ನಬಸವಣ್ಣ ಗುರೂಜಿ, ಕ್ಷಮಿಸಬೇಕು, ತಮಗೆ ಪ್ರಶ್ನಿಸ್ತಾ ಇದ್ದೇನೆ. ಸಿದ್ಧವಾಗಿದ್ದರೆ ಒಂದು 4 ಪ್ರಶ್ನೆ. ಒಂದೇನೆಂದರೆ, ಯೋಗದಲ್ಲಿ ಗುರು ಶಿಷ್ಯ ಅನ್ನೋ ಭೇದನೇ ಬರೋದಿಲ್ಲ. ಇಲ್ಲಿ ಜಾತಿ, ವರ್ಗ, ವರ್ಣ, ಲಿಂಗ, ಆಶ್ರಮ ಭೇದ ಇಲ್ಲ. ಇಲ್ಲಿ ಗುರು ಅಂದರೆ ಅದೊಂದು ವ್ಯಕ್ತಿ ಅಲ್ಲ, ಅದೊಂದು ತತ್ವ. ಏನಾಗಿದೆ, ಅರಿವೇ ಗುರು ಆಗಬೇಕಾಗಿತ್ತು, ನಮ್ಮಂಥವ್ರು ಬಂದು ಅರಿವೇನೇ ಗುರು ಅಂತ ಹೇಳ್ಬೇಕು. ಅದಲ್ಲ. ಊರಿಗೆ ದಾರಿಯನ್ನು ಆರು ತೋರಿದರೇನು, ಅವರು ಗುರುಗಳೇ. ಹಾಗೆ ನೀವು, ನಾನು ಪ್ರಶಂಸೆ ಮಾಡಲಿಕ್ಕೆ, ಮುಖಸ್ತುತಿ ಮಾಡಲಿಕ್ಕೆ ಹೇಳ್ತಾ ಇಲ್ಲ, ನನ್ನ ಸಣ್ಣ ವಯಸ್ಸಿಂದಲೂ ಕೂಡ ನೀವು ನನ್ನ ಗುರುಗಳು. ಯಾವಾಗಲೂ ನಿಮ್ಮ ಕಾರ್ಯಕ್ರಮ, ಆವಾಗ ನಾವು ನಿಮ್ಮ ಕಾರ್ಯಕ್ರಮ ನೋಡ್ಬೇಕಂತ ಬೆಳಗ್ಗೆದ್ದು ಕೂಲಿ ಕೆಲಸಕ್ಕೆ ಬೇಗ ಹೋಗಿ ಸಂಜೆ ಬೇಗ ಬರ್ತಿದ್ವಿ. ದಯವಿಟ್ಟು ನಾನು ನಿಮ್ಮನ್ನು ನೋಡಿದಾಗ ಎಷ್ಟು ಭಾವಕ ಆಗ್ತದೆ ಅಂದರೆ, ನನಗೆ ನಾನು ಅವಾಗ ನಿಮ್ಮನ್ನು ನೋಡಿದಾಗಲೂ ಅದೇ ಥರ ಇದ್ರಿ, ಇವಾಗ ನೀವು ನೋಡ್ತಾ ಇದ್ರು ಅದೇ ಥರ ಇದ್ದೀರಾ. ಇದು ನಿಜವಾಗಿರ್ತಕ್ಕಂಥ ಯೋಗ ಅನಿಸುತ್ತೆ ನನಗೆ. ನಾನು ಮಾಡ್ತಾ ಇರೋದು ದುಂಬಿ ಕೆಲಸ. ದುಂಬಿ ಪ್ರತಿಯೊಂದು ಹೂವಿನ ಬಳಿ ಹೋಗಿ ಮಕರಂದವನ್ನು ಸಂಗ್ರಹಿಸಿ ತರುತ್ತೆ. ಹಾಗೆಯೇ ನಾನು ಒಂದಷ್ಟು ಪುಸ್ತಕಗಳನ್ನು ಓದಿ ಅಲ್ಲಿರ್ತಕ್ಕಂಥ ಒಳ್ಳೆಯ ವಿಚಾರಗಳನ್ನು ಸಂಗ್ರಹಿಸಿ ಅದನ್ನು ಈ ಮಾಧ್ಯಮದ ಮೂಲಕ ಜನರಿಗೆ ಕೊಡ್ತಾ ಇದ್ದೇನೆ. ನಾನು ಮಾಡ್ತಾ ಇರೋದು ದುಂಬಿ ಕೆಲಸ, ಅದಕ್ಕಿಂತ ಹೆಚ್ಚು ಏನು ಅಲ್ವೇ ಅಲ್ಲ. ಪ್ರಶ್ನೆಗಳು ನನಗಿಂತ ಕಿರಿಯರಿಲ್ಲ ಅನ್ನೋದು ಅದು ಶರಣರ ಸಂದೇಶ. ಅದ್ಯಾವತ್ತು ತುಂಬಿದ ಕೂಡ ತುಳ್ಕಲ್ಲ ಅನ್ನೋದಕ್ಕೆ ಎಲ್ಲ ಜ್ಞಾನಿಗಳು ಕೂಡ ತಮ್ಮಂಗೆ ಮಾತಾಡ್ತಾರೆ. ಆಗಲಿ ಸರ್, ಸದ್ಯಕ್ಕೆ ಪ್ರಶ್ನೆಗಳನ್ನು ಆರಂಭಿಸೋಣ. ಆರಂಭಿಸಬಹುದಾ? ಖಂಡಿತ. ಮೊದಲ ಪ್ರಶ್ನೆ, ಯಾವ ಯೋಗವು ನಿಷ್ಕಾಮ ಸೇವೆಯನ್ನು ಪ್ರತಿಪಾದಿಸುತ್ತದೆ? ಹಠಯೋಗ, ಕರ್ಮಯೋಗ? ಕರ್ಮಯೋಗ. ಮುಂದಿನ ಪ್ರಶ್ನೆ, ಘೇರಂಡ ಸಂಹಿತ ಯಾವ ರೀತಿಯ ಯೋಗಕ್ಕೆ ಸಂಬಂಧಪಟ್ಟಿದೆ? ಹಠಯೋಗ, ರಾಜಯೋಗ? ಹಠಯೋಗ. ಮುಂದಿನ ಪ್ರಶ್ನೆ, ನೇತಿ, ಧೋತಿ, ನೌಲಿ, ಬಸ್ತಿ, ಕಪಾಲಭಾತಿ ಮತ್ತು ತ್ರಾಟಕಗಳನ್ನು ಏನೆಂದು ಕರೆಯುತ್ತಾರೆ? ಸಪ್ತಾಂಗ, ಷಟ್ಕರ್ಮ? ಷಟ್ಕರ್ಮ. ಮುಂದಿನ ಪ್ರಶ್ನೆ, ಇಂದು ನಾವು ಅನುಸರಿಸುವ ಸೂರ್ಯ ನಮಸ್ಕಾರದ ಸ್ವರೂಪವು ಯಾವ ಶತಮಾನದಲ್ಲಿ ರೂಪುಗೊಂಡಿತು ಎನ್ನಲಾಗಿದೆ? 10ನೆಯ ಶತಮಾನ, 20ನೆಯ ಶತಮಾನ? 20. ಮುಂದಿನ ಪ್ರಶ್ನೆ,
ಪ್ರಜ್ಞೆಯ 4 ಹಂತಗಳಲ್ಲಿ ಉತ್ತಮ ಹಂತ ಯಾವುದು? ಸುಷುಪ್ತಿ, ತುರಿಯ? ತುರಿಯ. ಉತ್ತರಗಳನ್ನು ನೋಡ್ತಾ ಹೋಗೋಣ. 1 ಉತ್ತರ ಕರ್ಮಯೋಗ ಸರಿಯಾಗಿದೆ. 2 ಉತ್ತರ ಹಠಯೋಗ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಷಟ್ಕರ್ಮ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ 20ನೇ ಶತಮಾನದಲ್ಲಿ ಅನೇಕ ತಜ್ಞರು ಸೇರಿ ಪರಿಪೂರ್ಣವಾಗಿ ಸೂರ್ಯ ನಮಸ್ಕಾರವನ್ನು ರೂಪಿಸ್ತಾರೆ. ಆದರೆ ಇದರ ಮೂಲವನ್ನು ಬಹಳ 2000 ವರ್ಷಗಳ ಹಿಂದೆಯೇ ನಾವು ನೋಡಬಹುದು. 5ನೇ ಪ್ರಶ್ನೆಗೆ ಉತ್ತರ ತಾವು ಹೇಳಿದಾಗೆ ತುರೀಯ ಸ್ಥಿತಿಯನ್ನು ಗಳಿಸೋದೇ ಯೋಗದ ಉದ್ದೇಶವಾಗುತ್ತೆ. ಇದು ಪ್ರತಿಯೊಬ್ಬರಿಗೂ ಸಾಧ್ಯ ಅನ್ನೋದನ್ನು ಬಹಳ ಸೊಗಸಾಗಿ ತಾವು ಕೊನೆಯ ಮಾತಲ್ಲಿ ಹೇಳಿದ್ರಿ. ಊರಿಗೆ ದಾರಿ ತೋರಿಸೋನೇ ಗುರು ಅಂತ ಹೇಳ್ತಾರಲ್ಲ, ಆ ದಾರಿಯಲ್ಲೇ ಹೋದರೆ ಖಂಡಿತ ಊರನ್ನು ತಲುಪ್ತೇವಲ್ವ. ಹಾಗಾಗಿ ತುರಿಯಾವಸ್ಥೆಯನ್ನು ತಲುಪೋದು ಏನು ಅಷ್ಟು ಕಷ್ಟ ಆಗಲಾರದು ಅಂತ ಅನಿಸುತ್ತೆ. ಯೋಗದಲ್ಲಿ ಮುಖ್ಯವಾಗಿ ಭಾಳ ವಿಶೇಷ ಅಂದರೆ ಎಲ್ಲಿ ವಿಜ್ಞಾನ ಕೊನೆಯಾಗತ್ತೆ ಅಲ್ಲಿ ಯೋಗ ವಿಜ್ಞಾನ ಪ್ರಾರಂಭ ಆಗುತ್ತೆ. ನಮ್ಮ ಶರಣರು ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಎಷ್ಟು ನಕ್ಷತ್ರಗಳಿದ್ದಾವೆ, ಚನ್ನಬಸವಣ್ಣನವರು ಒಂದು ಕರ್ಣಹಸಿಗೆ ಪುಸ್ತಕ ಬರುತ್ತೆ. ಅದರಲ್ಲಿ ಅವರು ಬರೆದಿದ್ದಾರೆ ಶರೀರದಲ್ಲಿ ಎಷ್ಟು ಕೂದಲುಗಳಿದ್ದಾವೆ ಅಂತ ಬರೆದಿದ್ದಾರೆ. ಆ ಕೂದಲುಗಳು ಏನು ಕೆಲಸ ಮಾಡ್ತವೆ, ಗರ್ಭದಲ್ಲಿ ಹೇಗೆ ಪಿಂಡ ಉತ್ಪತ್ತಿ ಆಗುತ್ತೆ. ಅವರು ಗರ್ಭವನ್ನು, ಒಳಗಿನ ಪಿಂಡವನ್ನು ಯಾವ ಬಯೋಸ್ಕೋಪಿಂದ ನೋಡಲಿಲ್ಲ. ಆ ಒಂದು ಬ್ರಹ್ಮಾಂಡವನ್ನು, ಯೂನಿವರ್ಸನ್ನು ಯಾವುದೋ ಟೆಲಿಸ್ಕೋಪಲ್ಲಿ ನೋಡಲಿಲ್ಲ. ಆದರೂ ಕೂಡ ಅವರು ಪಿಂಡಾಂಡದ ಬಗ್ಗೆ, ಬ್ರಹ್ಮಾಂಡದ ಬಗ್ಗೆ ಅಂತ ಹೇಳ್ತಾರೆ. ಅಂದರೆ ಇಟ್ಸ್ ಅ ಬ್ಯೂಟಿ ಆಫ್ ಯೋಗ ಅಂತ ಅನಿಸುತ್ತೆ. ಆ ವಚನವನ್ನು ನಾನು ಓದಿದ್ದೇನೆ. ಅದನ್ನು ಎಷ್ಟು ಮೂಳೆಗಳಿವೆ, ಎಷ್ಟು ರಕ್ತನಾಳ ಇದೆ, ಎಷ್ಟು ಸ್ನಾಯುಗಳಿವೆ ಇತ್ಯಾದಿ ವಿವರಣೆಗಳೆಲ್ಲ ಬರುತ್ತೆ. 1ನೇ ತಿಂಗಳಲ್ಲಿ ಏನಾಗುತ್ತೆ, 2ನೇ ತಿಂಗಳಲ್ಲಿ, ಗರ್ಭ ಕಟ್ಟಿದ 3ನೇ ತಿಂಗಳಲ್ಲಿ 8, 9 ಅಷ್ಟೂ ವಿವರಣೆ ಇದೆ. ಅದು ಹೇಗೆ ಅವರಿಗೆ ಗೊತ್ತಾಯಿತು ಅನ್ನೋದು ಇನ್ನೂ ನನಗಂತೂ ಗೊತ್ತಾಗಿಲ್ಲ. ಶಿವಯೋಗ 1 ನಿಮಿಷದಲ್ಲಿ ನಾನು ಹೇಳಿಬಿಡ್ತೇನೆ. ಈ ಶಿವಯೋಗದಲ್ಲಿ ನಾವು ಇಷ್ಟಲಿಂಗ ನಾವು ಬಳಸ್ತೇವೆ. ಇಷ್ಟಲಿಂಗ ಇಟ್ಸ್ ಅ ಸಾಲಿಡ್ ಕಾರ್ಬನ್. ಕಾರ್ಲ್ ಸಾಗರ್ ಅಂತ ಒಬ್ಬ ಸೈಂಟಿಸ್ಟ್ ಏನು ಹೇಳ್ತಾರೆ ಅಂದರೆ, ಎಲ್ಲಿ ಸಾಲಿಡ್ ಕಾರ್ಬನ್ ಇರುತ್ತೆ ಅಲ್ಲಿ ಎಲೆಕ್ಟ್ರಾನ್ಸ್ಗಳನ್ನು ಅದು ಅಬ್ಸರ್ವ್ ಮಾಡುತ್ತೆ. ಈ ಇಷ್ಟಲಿಂಗನೂ ಕೂಡ ಎಲೆಕ್ಟ್ರಾನ್ಸನ್ನು ಹೆಚ್ಚಾಗಿ ಎಳೆದಿಟ್ಕೊಂಡಿರುತ್ತೆ. ನಮ್ಮ ಕೈ ಮೇಲೆ ಇಟ್ಕೊಂಡಾಗ ಅದು ಹೀಟ್ ತಗಲಿದಾಗ ಆ ಎಲೆಕ್ಟ್ರಾನ್ಸ್ಗಳು ಎಮಿಷನ್ ಆಗ್ತವೆ. ಅದನ್ನು ನಾವು ಕಣ್ಣಿನ ನೇರಕ್ಕೆ ಹೀಗೆ ಇಟ್ಕೊಂಡಾಗ ಫೋಕಲ್ ಲೆಂತ್ ಥಿಯರಿ ಅಂತ ಬರುತ್ತೆ ಫಿಸಿಕ್ಸಲ್ಲಿ. ಅದರ ಪ್ರಕಾರ 12 ಇಂಚ್ ಡಿಸ್ಟೆನ್ಸಲ್ಲಿ ಯಾವುದೇ ಒಂದು ವಸ್ತುವಿನಿಂದ ಎನರ್ಜಿ ಅದು ಬರ್ತಾ ಇದ್ದರೆ ಅದನ್ನು ಅಬ್ಸಾರ್ವ್ ಮಾಡ್ತಕ್ಕಂಥ ಶಕ್ತಿ ನಮ್ಮ ದೃಷ್ಟಿ ರೇಖೆಗಿದೆ ಅಂತ ಹೇಳ್ತದೆ. ಹಾಗೆ ಆ ಎನರ್ಜಿ ಎಲೆಕ್ಟ್ರಾನ್ಸ್ಗಳು ನಮ್ಮ ಆಪ್ಟಿಕ್ ನರ್ವ್ ಸಿಸ್ಟಮ್ಗೆ ಹೋಗಿ ಒಂದು ಐ ಆಫ್ ಹಾರಸ್ ಅಂತ ಹೇಳ್ತಾರೆ. ಆ ಎಲೆಕ್ಟ್ರಾನ್ಸ್ಗಳು ಏನಂತ ಹೇಳಿದ್ರೆ ನಮ್ಮ ಪೀನಿಯಲ್ ಗ್ಲ್ಯಾಂಡಿಗೆ ಹೋದಾಗ ಅಲ್ಲಿ DMT ಹಾರ್ಮೋನ್ಸು, ಮೆಲಟನಿನ್ ಹಾರ್ಮೋನ್ಸು ಹಾಗೂ ಆಕ್ಸಿಟೋಸಿನ್ ಹಾರ್ಮೋನು, ಫೀಲ್ ಗುಡ್ ಹಾರ್ಮೋನ್ಸ್ಗಳ ಸೆಕ್ರೇಷನ್ ಆಗಿ ಮನುಷ್ಯ ಜೀವಂತ ಬದುಕಲಾಗಲೇ ಏನಾಗ್ತದೆ ಅಂದರೆ ಅವನು ಸ್ವರ್ಗದ ಒಂದು ಸ್ಥಿತಿಯನ್ನು ಅನುಭವಿಸ್ತಾನೆ. ಸತ್ತ ಮೇಲೆ ಸ್ವರ್ಗ ಅಂತ ಹೇಳ್ತಾರೆ. ಅದಕ್ಕೆ ಶರಣರು ಏನು ಹೇಳ್ತಾರೆ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ದೇವಲೋಕ ಮರ್ತ್ಯಲೋಕ ಎಂಬುದು ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಸತ್ಯ ಸದಾಚಾರದಲ್ಲಿ ಬದುಕುವುದೇ ಯೋಗ. ಅದು ನಮ್ಮ ಪೂರ್ವಜರು ಹಾಗೇ ಬದುಕಿದ್ರು. ನಾವು ಯೋಗವನ್ನು ಕೇವಲ ಆಸನ ಪ್ರಾಣಾಯಾಮ ಅಂತ ನೋಡಬಾರ್ದು. ಯೋಗ ಅಂದರೆ ನಮ್ಮ ಬದುಕಾಗಬೇಕು. ಬಹುಶಃ ಈ ಬಗ್ಗೆ ಪ್ರತ್ಯೇಕವಾದ ಕಾರ್ಯಕ್ರಮಗಳನ್ನು ಮಾಡೋದೇ ಒಳ್ಳೆಯದು. ಯಾಕಂದರೆ ಗರ್ಭಾವಸ್ಥೆಯ ನವಮಾಸಗಳ ವರ್ಣನೆ ಹೇಗೆ ನಮ್ಮ ಕೀರ್ತನೆಗಳಲ್ಲಿ ಬರುತ್ತೆ, ವಚನಗಳಲ್ಲಿ ಬರುತ್ತೆ. ಇದು ಅದ್ಭುತವಾದಂಥ ಒಂದು ವಿಚಾರ. ಮುಂದೆ ಯಾವತ್ತಾದರೂ ಆ ಬಗ್ಗೆ ಮಾತನಾಡೋಣ. ಸದ್ಯಕ್ಕೆ ನನ್ನ ಪಾಲಿಗೆ ಒಂದು ಪುಣ್ಯ ಕೆಲಸ ಉಳಿದಿದೆ, ಪುಸ್ತಕಗಳನ್ನು ತಮಗೆ ಕೊಡೋದು. ಮೊದಲಿಗೆ ಡಾಕ್ಟರ್ ಪಲ್ಲವಿ ಅವರಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಿ. ತಾವು ಎಲ್ಲ ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿರೋ ಕಾರಣ ತಮಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಜೊತೆಗೆ ಒಂದು ವಿಶೇಷ ಪುಸ್ತಕ ಸಾಹಿತ್ಯ ತತ್ವ ಕಲಾಮೀಮಾಂಸೆ ಅಂತ ವಿ ಸೀತಾರಾಮಯ್ಯ ಬರೆದಿರುವಂಥದ್ದು. ನಮಗೆ ಧನ್ಯವಾದಗಳು. ಹಾಗೆಯೇ ಚನ್ನಬಸವಣ್ಣ ಅವರು 5 ಪುಸ್ತಕ ಕೊಟ್ಟಿದ್ದೇವೆ. ಹಾಗೆಯೇ ಸಾಧನೆಯೇ ಬದುಕು ಡಾಕ್ಟರ್ BT ರುದ್ರೇಶ್ ಅವರ ವೈದ್ಯ ಜೀವನದ ಕಥನ ಪುಸ್ತಕ ತಮಗೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.